ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಿನಿಮಾಕ್ಕೆ ಹಾಡುಗಳನ್ನು ಬರೆದಿರ್ಬೋದು. ಆದರೆ ಇಲ್ಲೊಂದು ಕಡೆ ಕೆಲವೊಂದು ಹಾಡುಗಳು ಕೆಲವ್ರನ್ನ ಏನೋ ಮುಂದೆ ಯಾರನ್ನೋ ದೃಷ್ಟಿಲಿ ಇಟ್ಕೊಂಡು ಬರೆದಿರೋ ರೀತಿಯಲ್ಲಿ ಇದ್ದು ಬಿಡ್ತವೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಾವು ನಿಮಗೆ ತೋರಿಸಿದಂಥ ಹಾಡು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಹಾಡು ಅಂತಂದರೆ ಸಂತನೆಂದರೆ ಯಾರು. ನಾವು ಅದನ್ನು ಭಾಳ ಸಂದರ್ಭಗಳಲ್ಲಿ ತೋರಿಸಿವಿ. ನೀವು ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ನೋಡಿ, ನಿಜವಾದ ಸಂತರೇ ಇವರು, ನಿಜವಾದ ಸಂತ. ನಾವು ನೋಡ್ತಾ ಇದ್ದೀವಿ ಜನರು, ಜನಪ್ರತಿನಿಧಿಗಳು, ಸ್ವಾಮೀಜಿಗಳು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾ ಇದ್ದಾರೆ. ಪೊಲೀಸ್ ಪಹರೆಯ ನಡುವೆ ಜನರನ್ನು ನಿಭಾಯಿಸ್ಲಿಕ್ಕೆ ಮಾತ್ರ ಇಲ್ಲಿನ ಗದ್ದಲ ಗಲಾಟೆಗಳಾಗ್ತವೆ, ಪ್ರಶ್ನೆನೇ ಇಲ್ಲ. ಆಮೇಲೆ ಜಾತಿ ಮತ ಪಂಥಗಳಿಲ್ಲ ನೋಡಿ ಇವ್ರ ಹತ್ರ. ಮುಸ್ಲಿಂ ದಂಪತಿಗಳು ಮಾತಾಡ್ತಾಯಿದ್ರು, ಅಳ್ತಾ ಇದ್ರು ಅವರು, ಅವ್ರು ನೋಡೋಕ್ಕೋಸ್ಕರ ಬಂದೀವ್ರಿ ನಾವು ಅಂತ. ಉತ್ತರ ಕರ್ನಾಟಕದ ಭಾಗ ಇದೆಯಲ್ಲ, ಈ ಕಡೆ ಭಾಗ ಅದು ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ಭಾಗ. ಕೆಲವೊಂದು ಹೆಸರುಗಳು ನೋಡಿಬಿಟ್ರೆ ಇವರು ಮುಸಲ್ಮಾನ ಯಾರು ಹಿಂದೂ ಯಾರು ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ. ಸ್ವಾಮೀಜಿ ಎಲ್ಲರನ್ನೂ ಕೂಡ ಸೆಳೀತಾ ಇದ್ದರು. ಅವರ ಉಪನ್ಯಾಸವನ್ನು ಕೇಳಲಿಕ್ಕೆ ಹಿಂದೂಗಳು ಬರ್ತಾಯಿದ್ರು, ಮುಸಲ್ಮಾನರು ಬರ್ತಾಯಿದ್ರು, ಕ್ರೈಸ್ತರು ಬರ್ತಾಯಿದ್ರು. ಯಾಕಂದರೆ ಎಕ್ಸಾಂಪಲ್ಗಳು ಆ ರೀತಿ ಎಕ್ಸಾಂಪಲ್ಗಳಿತ್ತು, ಜೀವನಾನುಭವದ ಎಕ್ಸಾಂಪಲ್ಗಳು. ಸಾಮಾನ್ಯ ಸಂಗತಿನ ಅದು. ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ, ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಪ್ರೀತಿ, ಪ್ರೇಮ, ವಿವಾಹ, ಸನ್ಯಾಸ, ಅದರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಮನೆಯಲ್ಲಿದ್ದಾಗ ನಾನು ಗೃಹಸ್ಥ, ಮಠದಲ್ಲಿದ್ದಾಗ ನಾನು ಸನ್ಯಾಸಿ, ಈ ಮನೆ ಮಠಗಳ ಸಂಬಂಧವನ್ನು ಕಳೆದಾಗ ಉಳಿದದ್ದೇ ನಾನು ಅಂತ. ಹಬ್ಬ ನೋಡಿ, ಯಾವಾಗ ನೋಡಿದ್ವಿ ನಾವು ಈ ರೀತಿಯ ಒಂದು ಕ್ರೌಡನ್ನು? ನೀವು ಇಡೀ 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 ನಗರಾದ್ಯಂತ ನೀವು ಎಲ್ಲಿ ನೋಡಿರಿ ಜನ, ಎಲ್ಲಿ ನೋಡಿ ಜನ, ಎಲ್ಲಿಂದ ಬಂದರು ಜನಗಳು, ಹೇಗೆ ಬಂದರು ಜನಗಳು? ಅದ್ಯಾವ ಒಂದು ಶಕ್ತಿ ಜನರನ್ನು ಇಲ್ಲಿ ತನಕ ಕರ್ಕೊಂಬಂತು, ಸೆಳೀತು? ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡಿದ್ವಿ. ಏನು ಅಂತಾರೆ, ಒಬ್ಬ ವ್ಯಕ್ತಿ ಹೋದಂಥ ಸಂದರ್ಭದಲ್ಲಿ ಅವರ ನಿಜವಾದಂಥ ಶಕ್ತಿ ಏನು, ಅವರು ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಗಳಿಸಿದರು, ಎಷ್ಟರ ಮಟ್ಟಿಗೆ ಜನ ಅವ್ರನ್ನ ಗೌರವಿಸ್ತಾ ಇದ್ರು, ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು ಗೊತ್ತಾಗತ್ತೆ ನೋಡಿ. ಒಂದು ಹಳ್ಳಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಬಂದಂಥವನು ಆವಾಗಲೇ ಒಂದು ಮಧ್ಯರಾತ್ರಿ ಕಳೆದೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಮನೆಯ ಜಗಲಿಯ ಮೇಲೆ ಮಲ್ಕೋತಾನೆ. ಮಲ್ಕೊಂಡ ತಕ್ಷಣ ಅವನಿಗೆ ಬೆಳಗ್ಗೆ ಸುಮಾರು 5-5:30 ಆಗಿರಬೇಕು. 5:30 ಆಗ್ತಿದ್ದಂಗೆ ಅಲ್ಲಿ ಜನರ ಗದ್ದಲ ಗಲಾಟೆಗಳೆಲ್ಲ ಕೇಳಿಸುತ್ತೆ. ಯಾರೋ ಇಂಥ ವ್ಯಕ್ತಿ ಒಬ್ಬ ಹೋಗ್ಬಿಟ್ನಂತೆ ಅಂತ ಜನ ಮಾತಾಡ್ಕೊತಾ ಇರ್ತಾರೆ. ಆವಾಗ ಈ ಸನ್ಯಾಸಿ ಕೇಳ್ತಾನೆ, ಆದರೆ ಕಣ್ಣು ಬಿಡಲ್ಲ, ಯಾಕಂದರೆ ನಿದ್ರೆಯಲ್ಲಿರ್ತಾನೆ, ಕೇಳಿಸ್ಕೊತಾ ಇರ್ತಾನೆ ಎಲ್ಲ ಮಾತುಗಳನ್ನು. ತಕ್ಷಣಕ್ಕೆ ಮನೆಯ ಒಳಗಡೆಯ ಅಜ್ಜಿ ಮೊಮ್ಮಗಳು ಕರಿತಾಳೆ, ಬಾಯಲ್ಲಿ ನೋಡಲ್ಲಿ ಹಿಂಗೆ ಹೋಗ್ಬಿಟ್ಟಂತೆ ನೋಡು, ಯಾರು ನೋಡ್ಕೊಂಬ ಯಾರು ಅಂತೇಳಿಂದ. ಬಂದು ಹೇಳಿದ, ಹೌದು ಇಂಥವ್ನು ಹೋಗ್ಬಿಟ್ಟಂತೆ ಅಂತ. ಹೋಗು ನೋಡ್ಕೊಂಬೋಗು, ಮುಂಚೆ ನೋಡ್ಕೊಂಬಂದು ನನಗೆ ಎಲ್ಲ ವಿವರಗಳು ಕೊಡು, ಯಾಕಂದರೆ ಅಜ್ಜಿಗೆ ಕಣ್ಣು ಕಾಣಲ್ಲ. ಸರಿ, ಆ ಮೊಮ್ಮಗಳು ಹೋಗ್ತಾಳೆ ಬೆಳಗ್ಗೆ, ಹೋಗಿ ಎಲ್ಲ ನೋಡ್ಕೊಂಬಂದು ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ಎಂಥವ್ರು ಸೇರಿದ್ರು ಗೊತ್ತಾ, 8 ಜನ ಸೇರಿದ್ರು, 8 ಜನ ಸೇರಿದ್ರು, ಇದೆಲ್ಲವನ್ನೂ ಹೇಳ್ತಾಳೆ. ಹೇಳಿದಾಗ ಆವಾಗ ಅಜ್ಜಿ ಹೇಳ್ತಾಳೆ ತಕ್ಷಣಕ್ಕೇನೆ, ಓಹೋ ಹಾಗಾದ್ರೆ ಈ ಪುಣ್ಯಾತ್ಮ ಸ್ವರ್ಗಕ್ಕೆ ಹೋದ, ಹಾಂ ಸ್ವರ್ಗ ಮುಟ್ಟದ ಬಿಡು ಅಂಥೇಳಿಂದ. ಈ ಸನ್ಯಾಸಿಗೆ ಆಶ್ಚರ್ಯ, ಹೊರಗಡೆ ಕೇಳ್ತಿದ್ದಂಥವನಿಗೆ, ಇದೆಂಗೆ ಸ್ವರ್ಗ ನರಕ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ. ಬೆಳಗ್ಗೆ ಆಗ್ತಿದ್ದಂಗೆ ಆ ಸನ್ಯಾಸಿ ಕೇಳ್ತಾನೆ ಅಜ್ಜಿಗೆ, ಅಲ್ಲ ನೀನು ಯಾರೋ ಒಬ್ಬ ಊರನ್ನು ಸತ್ತೋದ್ನಲ್ಲ, ಆ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದಿ, ಅವನು ಸ್ವರ್ಗಕ್ಕೆ ಹೋದ ಅಂತ, ನಿನಗೆ ಹೆಂಗೆ ಗೊತ್ತಾಯ್ತು ಅವ್ನು ಸ್ವರ್ಗಕ್ಕೆ ಹೋದ ಅಂತೇಳಿ ಇಂದ ಅಜ್ಜಿ, ನಿನಗೆ ಹೆಂಗೆ ಗೊತ್ತಾಯಿತು ಅಂತ. ಆ ಅಜ್ಜಿ ತುಂಬ ಚೆನ್ನಾಗಿ ಹೇಳ್ತಾನೆ, ನೋಡಪ್ಪ, ಯಾವ ವ್ಯಕ್ತಿ ಹೋದಂಥ ಸಂದರ್ಭದಲ್ಲಿ ಜನ ಜಮಾಯಿಸ್ತಾರಲ್ಲ ದೊಡ್ಡ ಪ್ರಮಾಣದಲ್ಲಿ, ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಈ ಮನುಷ್ಯ ಎಲ್ಲಿಗೆ ಹೋದ ಅಂತ. ಯಾವ ವ್ಯಕ್ತಿ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ಜೀವನಕ್ಕೆ ಕತ್ಲು ಬಂದವನ ರೀತಿಯಲ್ಲಿ ಜನ ರೋಧಿಸ್ತಾರಲ್ಲ, ಅಳ್ತಾರಲ್ಲ, ಆವಾಗ ಅನಿಸುತ್ತೆ ಅರೆ ಈ ವ್ಯಕ್ತಿ ಸ್ವರ್ಗಕ್ಕೆ ಹೋದ್ನಪ್ಪ ಅಂತ. ಯಾವ ವ್ಯಕ್ತಿನ ಕಳ್ಕೊಂಡಂಥ ಸಂದರ್ಭದಲ್ಲಿ ನನ್ನ ತಂದೆ ಹೋದ ಅಂತ ಹೇಳ್ಬಿಟ್ಟು ಜನ ಅಳ್ತಾರಲ್ಲ, ನನ್ನ ಗುರು ಹೋದ ಅಂತ ಜನ ಅಳ್ತಾರಲ್ಲ, ಇನ್ನು ವಯಸ್ಸಾಗಿರುವಂಥವ್ರು ನನ್ನ ಮಗ ಹೋಗ್ಬಿಟ್ಟ ಅನ್ನೋ ರೀತಿಯಲ್ಲಿ ಅಳ್ತಾರಲ್ಲ, ಅವ್ರು ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ 8 ಜನರ ಮನೆಗೆ, 8 ಜನರ ಮನಸ್ಸಿಗೆ ಬೆಳಕಾದಂಥವ್ರು, 8 ಜನರ ಜೀವನಕ್ಕೆ ಬೆಳಕಾದಂಥ ಹೋದ ವ್ಯಕ್ತಿ ಅಂತಾರಲ್ಲ, ಅದನ್ನೆಲ್ಲ ನೋಡಿ ನಮಗನ್ಸುತ್ತೆ ಈ ವ್ಯಕ್ತಿ ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ಅಂತ. ನೋಡಿ, ಇದು ನೋಡಿದಂಥ ಸಂದರ್ಭದಲ್ಲಿ, ಜನರು ಬಂದಂಥ ಸಂದರ್ಭದಲ್ಲಿ ಭಗವಂತನೂ ಕೂಡ ಎಲ್ಲೋ ಒಂದು ಕಡೆ ಉಪನ್ಯಾಸ ಕೇಳಬೇಕು ಅಂತ ಅನ್ನಿಸ್ತೇನೋ ಸಿದ್ದೇಶ್ವರ ಸ್ವಾಮಿಗಳದ್ದು. ಸಾಕು ಬನ್ನಿ, ಇನ್ನು ಎಷ್ಟು ಉಪನ್ಯಾಸ ಕೊಡ್ತೀರಿ, ಎಷ್ಟು ತಿರುಗ್ತೀರಿ, ಬನ್ನಿ, ಬೇಡ ಅಂದಂಥ ಸಂತ, ನೀನು ನನ್ನ ಸ್ವಂತ ಬಾರಪ್ಪ ಅಂತ ಕರೆದಿರಬೇಕು.
ಹಾಗಾಗಿ ಈ ಸಂತ ಎಲ್ಲವನ್ನು ಬಿಟ್ಟು ಭಗವಂತನಿಗೆ ಸ್ವಂತನಾಗಲಿಕ್ಕೆ ಅಲ್ಲಿ ಹೊರಟ್ರೋ ಏನೋ. ಆ ದೇವ್ರಿಗೂ ಕೂಡ ಸಿದ್ದೇಶ್ವರ ಶ್ರೀಗಳ ಉಪನ್ಯಾಸ ಕೇಳಬೇಕು ಅಂತ ಅನಿಸಿರಬೇಕು. ಎಷ್ಟು ಜ್ಞಾನ, ಅಪಾರವಾದಂಥ ಜ್ಞಾನ. ನಾನು ಹೇಳ್ತಾ ಇದ್ದೆ, ಒಬ್ಬ ಸನ್ಯಾಸಿ ಹೆಂಗಿರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್. ಮನೆಯಲ್ಲಿದ್ದಾಗ ನಾನು ಗೃಹಸ್ಥ, ಮಠದಲ್ಲಿದ್ದಾಗ ನಾನು ಸನ್ಯಾಸಿ. ಈ ಮನೆ ಮಠಗಳ ಸಂಬಂಧವನ್ನು ಕಳೆದಾಗ ಉಳಿದದ್ದೇ ನಾನು. ಬಹಳಷ್ಟು ಜನ ಸ್ವಾಮಿಗಳು, ಬಹಳಷ್ಟು ಜನ ಈ ಧರ್ಮದ ಮುಖಂಡರುಗಳು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆಗಳೇ ಬರಲ್ಲ ಅವರಿಗೆ ಅಂತ ಜೀವನದಲ್ಲಿ, ಸಮಸ್ಯೆಗಳೇ ಬರಲ್ಲ. ಇನ್ನೊಂದು ಮಾತನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ ಸ್ವಾಮಿಗಳು. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಜನರು ಸಿದ್ದೇಶ್ವರ ಶ್ರೀಗಳ ಅಂತಿಮ ಯಾತ್ರೆ ಶುರುವಾಗಿದೆ. ಸುಮಾರು 6-7 ಕಿಲೋಮೀಟರ್ ನಡೆಯುವಂಥ ಅಂತಿಮ ಯಾತ್ರೆ, ಅಂತಿಮ ದರ್ಶನಕ್ಕೆ ಯಾವ ಪರಿ ಭಕ್ತ ಸಾಗರ ನೆರೆದಿದೆ ನೋಡ್ತಾ ಇದ್ದೀವಿ. ನೀವು ಇಡೀ ನಗರ, ವಿಜಯಪುರ ನಗರದ ಸುತ್ತಮುತ್ತ ಎಲ್ಲಿ ನೋಡಿ ನೀವು, ಅಲ್ಲಿ ಎಲ್ಲ ಕಡೆಗೂ ಕೂಡ ಇದೇ ರೀತಿಯ ಜನ, ಇದೇ ರೀತಿಯ ಜನಸ್ತೋಮ.
ನೋಡ್ತಾ ಇದ್ದೀವಿ ನಾವು ಜನರು ಎಷ್ಟರ ಮಟ್ಟಿಗೆ ಮನೆಯ ಮೇಲೆ ಜನರು ಆ ದಾರಿ ತೋರಿಸ್ತಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಂಗೋಲಿ ಹಾಕಿದ್ದಾರೆ. ಆ ರಸ್ತೆಯನ್ನು ನೀಟಾಗಿ ತೊಳೆದು ನೋಡ್ತಾ ಇದ್ದೀವಿ ನಾವು.